ಸನಾತನ ಹಿಂದೂ ಧರ್ಮ ಜಾಗೃತಿ ಆಗಿದೆ. ಇವತ್ತು ಜಾತಿ ನಾವೆಲ್ಲ ಬಿಟ್ಬಿಟ್ಟಿವಿ. ಇವತ್ತು ನೇಪಾಳದಾಗ ಏನಾಯ್ತು? ನೇಪಾಳದಾಗ 18ರಿಂದ 25 ವರ್ಷದ ಹುಡುಗರು ಅಲ್ಲಿ ಭ್ರಷ್ಟ ಕಮ್ಯುನಿಸ್ಟ್ ಸರ್ಕಾರ ಅಲ್ಲಿ ಮಂತ್ರಿಗಳನ್ನ ಪ್ರಧಾನ ಮಂತ್ರಿಗಳನ್ನ ಹಾಕಿ ಹೊಡೆದು ಹೊರಗೆ ಹಾಕ್ಯಾರ. ಇವತ್ತು ಗಣೇಶ ಉತ್ಸವ ಅನ್ನುವಂಥದ್ದು ಅನೇಕ ರಾಜಕಾರಣಿಗಳನ್ನು ಹುಟ್ಟುವಂತ ಒಂದು ಕೇಂದ್ರ ಫ್ಯಾಕ್ಟರಿ ಇದ್ದಂಗೆ. ಇಲ್ಲಿಂದಲೇ ಚಾಲು ಆಗ್ತದೆ ರಾಜಕಾರಣ. ಯಾಕಂದ್ರೆ ಇಲ್ಲಿಂದೇ ಕಾರ್ಪೊರೇಟರ್ ಆಗ್ತಾರೆ, ಇಲ್ಲಿಂದ ಗ್ರಾಮ ಪಂಚಾಯತ್ ಮೆಂಬರ್ ಆಗ್ತಾರೆ, ಇಲ್ಲಿಂದ MLA ಆಗ್ತಾರೆ, ಇಲ್ಲಿಂದ MP ಆಗ್ತಾರೆ. ನಾವು ಅದೇ ಒಂದು ಫ್ಯಾಕ್ಟರಿಯಿಂದ ಬಂದವೆ. 28ಕ್ಕೆ ಹೊಸ ಸರ್ಕಾರ ಬರ್ತದೆ, ಬುಲ್ಡೋಜರ್ ಸರ್ಕಾರ ಬರ್ತದೆ. ಯಾರು ಹಿಂದೂ ಹಬ್ಬಗಳ ಮೇಲೆ ಕಲ್ಲು ಹಾಕ್ತಾರೆ ಅವ್ರ ಮನೆ ಮೇಲೆ ಕಲ್ಲು ಹಾಕುದು ನಾವು ಮಾಡ್ತೀವಿ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್. ಮದ್ದೂರಾಯಿತು, ಬೆಂಗಳೂರಾಯಿತು, ತುಮಕೂರಾಯಿತು, ಸಾಲು ಸಾಲು ಪ್ರವಾಸಗಳು ಇಡೀ ರಾಜ್ಯಾದ್ಯಂತ ಬಹುಪಾಲು ಜಿಲ್ಲೆಗಳಿಗೆ ಯತ್ನಾಳರು ಭೇಟಿ ಕೊಡ್ತಿದ್ದಾರೆ. ಯತ್ನಾಳ್ ಖುದ್ದಾಗಿ ಹೋಗ್ತಿಲ್ಲ, ಅಭಿಮಾನಿಗಳ ಒತ್ತಾಯದ ಮೇರೆಗೆ ಹೋಗ್ತಿದ್ದಾರೆ. ಇದೊಂದು ರೀತಿಯಲ್ಲಿ ಹೊಸ ಪಕ್ಷ ಕಟ್ಟೋದಕ್ಕೂ ಮುಂಚೆ ಪ್ರಭಾವಿ ಹಿರಿಯ ನಾಯಕರು ರಾಜ್ಯ ಸುತ್ತುವಂತಹ ಪ್ರವಾಸ ಮಾಡ್ತಾರೆ. ಮೇಲ್ನೋಟಕ್ಕೆ ಯತ್ನಾಳರ ಈ ನಡೆಯನ್ನು ನೋಡಿದ್ರೆ, ಯಾಕಂದರೆ ಮದ್ದೂರಲ್ಲಿ ನಿಂತ್ಕೊಂಡು ಯತ್ನಾಳರು JCB ಲಾಂಛನದಡಿ ಒಂದು ಪಕ್ಷ ಕಟ್ತೀನಿ ಅನ್ನುವಂತಹ ಸುಳಿವನ್ನು ಕೊಟ್ಟರು. ಅದೇ ರೀತಿ ಒಂದು ನೇಪಾಳದ ಎಕ್ಸಾಂಪಲ್ ಕೊಟ್ಟರು. Z ಜನರೇಷನ್ ಒಟ್ಟಿಗೆ ನಿಂತರೆ ಏನಾಗತ್ತೆ. ವಿಶೇಷ ಅಂದರೆ ಯತ್ನಾಳರನ್ನ ನೋಡೋಕೆ ಬರುವಂಥವರು, ಅವರನ್ನು ಬಯಸುವಂಥವರು ಕೂಡ ಬಹುಪಾಲು ಯುವ ಪಡೆ. ಅದು Z ಪೀಳಿಗೆಯ ಯುವ ಪಡೆ. 1996, 97, 2012 ಮಧ್ಯೆ ಹುಟ್ಟಿರುವಂಥವ್ರು ಬಹುಪಾಲು ಜನ ಯತ್ನಾಳ್ ಬೇಕು ಅಂತ ಬಯಸ್ತಿರುವಂಥವ್ರು. ಯತ್ನಾಳ್ ಕೂಡ ಅದನ್ನೇ ಹೇಳಿದ್ರೆ ಏನಾಗಬಹುದು ನೋಡ್ತೀರಿ. ಗಣೇಶನ ಉತ್ಸವ ಮತ್ತು ಆ ಆಚರಣೆ ಇದೆಯಲ್ಲ, ಆ ಆಚರಣೆಯ ಪೆಂಡಾಲ್ಗಳಿಂದಲೇ ರಾಜಕಾರಣಿಗಳು, ನಾಯಕರು ಎಲ್ಲರೂ ಹುಟ್ಟಿರುವಂಥದ್ದು. ಅದಕ್ಕೆ ಸಾಕ್ಷಿ ನಾನು ಅನ್ನುವಂತಹ ಮಾತನ್ನು ಬೆಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ಯತ್ನಾಳ್ ಹೇಳಿದ್ದು. ಈ ಎಲ್ಲ ಅಂಶಗಳ ಜೊತೆಯಲ್ಲಿ ರಾಜ್ಯ BJP ಘಟಕ ಕೂಡ ಯತ್ನಾಳರ ಅಲೆಯನ್ನು ನೋಡಿ, ಒಂದು ಕಡೆ ಯಾರು ಯತ್ನಾಳರನ್ನ ಬಯಸ್ತಿದ್ರು ಅವರು ಖುಷಿ ಪಡ್ತಿದ್ದಾರೆ, ಯಾರು ಯತ್ನಾಳರನ್ನ ವಿರೋಧಿಸ್ತಿದ್ರು ಅವರಿಗೆ ಒಂದು ಸಣ್ಣ ಆತಂಕ ಶುರುವಾಗಿದೆ. ಕಾರಣ ಇಷ್ಟೇ, ಕೆಲವೇ ದಿನಗಳಲ್ಲಿ, ವಾರಗಳಲ್ಲಿ BJP ಹೈಕಮಾಂಡ್ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ದೆಹಲಿಗೆ ಬರುವಂತೆ ಆಹ್ವಾನ ನೀಡಬಹುದು. ಅವರ ಮೇಲಿದ್ದಂತಹ ಏನು ಸಸ್ಪೆನ್ಷನ್ ಇದೆ ಅದನ್ನು ತೆರವುಗೊಳಿಸಬಹುದು. ಅಧಿಕೃತವಾಗಿ BJPಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನುವಂತಹ ಮೆಸೇಜನ್ನು ಅಧಿಕೃತವಾಗಿ ಕೊಡಬಹುದು. ಅದಕ್ಕೆ ದಿನಗಣನೆ ಶುರುವಾಗಿದೆ. ಕಾರಣ ಇಷ್ಟೇ, ಯತ್ನಾಳ್ BJPಗೆ ಪರ್ಯಾಯವಾಗಿ, ರಾಜ್ಯ BJPಗೆ ಪರ್ಯಾಯವಾಗಿ ದೊಡ್ಡ ನಾಯಕರ ರೀತಿಯಲ್ಲಿ ಕಾಣ್ತಿದ್ದಾರೆ. ಕೇಂದ್ರ ಗುಪ್ತಚರ ಇಲಾಖೆ ಕೂಡ ಯತ್ನಾಳರ ಈ ನಡೆಗಳನ್ನು, ಯಾಕಂದರೆ ಇಡೀ BJP ಬಂದಾಗ ಅಲ್ಲಿನ ಜನ ಕೇಳ್ತಾರೆ, ಯೋಗಿ ಅಂತಹ ಯತ್ನಾಳರನ್ನ ಕರೆಸಿ, ಯೋಗಿ ಅಂತಹ ಯತ್ನಾಳರನ್ನ ಕರೆಸಿ ಅಂತ. ಓಕೆ, ಬಸನಗೌಡ ಪಾಟೀಲ್ ಯತ್ನಾಳರ ಈ ಪ್ರವಾಸ ಮತ್ತು ನೋಡಿ ತುಂಬ ಸೂಕ್ಷ್ಮವಾಗಿ ಪ್ರಾಮಾಣಿಕ BJP ಕಾರ್ಯಕರ್ತರು ಯಾರಿದ್ದಾರೆ, ಯಾರಿಗೆ ಒಂದು ಅಸಮಾಧಾನ ಇದೆ ಅಥವಾ ಯಾರೆಲ್ಲ ಮತ್ತೇನನ್ನೋ ಬಯಸ್ತಿದ್ದಾರೆ, ಬೇರೆ ನಾಯಕತ್ವ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೋಡ್ತಿದ್ದಾರೆ, ಅವರೆಲ್ಲರೂ ಕೂಡ ಯತ್ನಾಳರ ಬೆನ್ನಿಗೆ ನಿಲ್ಲುವಂಥದ್ದು ಒಂದನೇ ಕಾರಣ ಆಗತ್ತೆ. ಎರಡನೆಯದ್ದು, ಬಹುಪಾಲು ಕಡೆ ಏನು ಯತ್ನಾಳ್ ಬರ್ತಿದ್ದಾರೆ, ಆ ಯತ್ನಾಳರ ಭೇಟಿಯಲ್ಲಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು, BJP ಮತ್ತು RSSನ ಕಟ್ಟಾಳುಗಳು, ಪಾಂಪ್ಲೆಟ್ ಬಾಯ್ಸ್, ಅಲ್ಲಿ ಬ್ಯಾನರ್ ಕಟ್ಟಿ ಹೂ ತೋರಣ ಎಲ್ಲವನ್ನ ಕಟ್ಟಿ ಸಿಂಗರಿಸುವಂತಹ ಪ್ರಾಮಾಣಿಕ ಕಾರ್ಯಕರ್ತರು, ಒಂದು ಏನನ್ನೂ ಬಯಸದಂತಹ ಮತ್ತೆ ಧರ್ಮಕ್ಕಾಗಿ ಪಕ್ಷಕ್ಕಾಗಿ ದುಡಿಯುವಂತಹ ನಿಷ್ಠಾವಂತರು ಯಾರಿದ್ದಾರೆ ಅವರು ಯತ್ನಾಳರ ಬೆನ್ನಿಗೆ ನಿಲ್ತಾರೆ. ಈ ಮೂಲಕ ರಾಜ್ಯ BJP ಘಟಕ ಎರಡು ಮನೆಗಳಾಗಿ ದೊಡ್ಡ ಕಂದಕ ಸೃಷ್ಟಿಯಾಗಬಾರ್ದು ಅನ್ನೋದೇ ಆದರೆ ಯತ್ನಾಳ್ ಅಂತಹ ನಿಷ್ಠಾವಂತ ಪ್ರಾಮಾಣಿಕ ನಾಯಕನನ್ನು ಮತ್ತೆ BJPಗೆ ಕರೆಸ್ಕೊಳ್ಬೇಕಾಗತ್ತೆ. ಮೂರನೇ ವಿಚಾರ, ಸುಮಾರು 50ಕ್ಕೂ ಅಧಿಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯತ್ನಾಳ್ ತಮ್ಮ ತಾಕತ್ತನ್ನು ಪ್ರದರ್ಶಿಸಬಲ್ಲರು. ಸೂಕ್ಷ್ಮವಾಗಿ ನೋಡಿದ್ರೆ ಮದ್ದೂರಿನ ಪ್ರಕರಣವನ್ನು, ಬೆಂಗಳೂರಿನ ಪ್ರಕರಣವನ್ನು, ಅಲ್ಲ ಮದ್ದೂರು ಹೇಳಿ ಕೇಳಿ JDSನ ಭದ್ರಕೋಟೆ,
ಅಥವಾ ಕಾಂಗ್ರೆಸ್ ಮತ್ತು JDS ಫೈಟ್ ಅಂತ ಅಂದ್ಕೊಳ್ಳೋಣ. ಅರೆ ಅಲ್ಲಿ ಕೂಡ ಯತ್ನಾಳ್ ಒಂದೊಂದು ಊರು ದಾಟ್ತಾ ಇದ್ರು ಕೂಡ ಇಕ್ಕೆಲೆಗಳಲ್ಲಿ ಜನ ನಿಂತು ಅವರನ್ನು ಸ್ವಾಗತಿಸಿದ್ರು. ಅವರು ನಿಲ್ಲಿಸಿ ಕೆಲವು ಕಡೆ ಗಣೇಶನಿಗೆ ಪೂಜೆ ಮಾಡಿ ಗಣೇಶನಿಗೆ ನಮಿಸಿ ಅಲ್ಲೊಂದೆರಡು ನಿಮಿಷ ಭಾಷಣ ಮಾಡಿ ಬರುವಂತಹ ಪ್ರಯಾಸ ಆಯಿತು. ಯತ್ನಾಳ್ ಆ ರೀತಿ ಬಂದರು. ಇಷ್ಟೆಲ್ಲವನ್ನು ನೋಡಿದ ಮೇಲೆ ಯತ್ನಾಳ್ ತಮ್ಮ ತಾಕತ್ತೇನು ಅನ್ನೋದನ್ನು ಹೊರಗೆ ನಿಂತ್ಕೊಂಡು ಏಕಾಂಗಿಯಾಗಿ ಪ್ರದರ್ಶನ ಮಾಡ್ತಿದ್ದಾರೆ. ಹೈಕಮಾಂಡ್ ಕೂಡ ಅದನ್ನು ಸೂಕ್ಷ್ಮವಾಗಿ ನೋಡ್ತಿದೆ. ಎರಡನೇದ್ದು, ಒಂದು ವೇಳೆ ಹೈಕಮಾಂಡ್ ಈ ದಸರಾ ಗಿಫ್ಟ್ ಏನಾದರೂ ಕೊಡದೆ ಹೋದರೆ ಅಭಿಮಾನಿಗಳಿಗೆ ಯತ್ನಾಳ್ರೇ ದಸರಾ ಗಿಫ್ಟ್ ಕೊಡಬಹುದು ಅನ್ನುವಂತಹ ಚರ್ಚೆ ಕೂಡ ನಡೀತಿದೆ. ಅದು ಹೊಸ ಪಕ್ಷದ ಲೆಕ್ಕಾಚಾರ. ತುಂಬ ಸೂಕ್ಷ್ಮ ನೋಡಿ. ಒಂದು ವೇಳೆ ಜಾತ್ಯತೀತ ಜನತಾದಳದ ಬಲ ಏನಿದೆ ಒಕ್ಕಲಿಗ ಸಮಾಜ, ಅದೇ ರೀತಿ ಯತ್ನಾಳ್ರ ಪಂಚಮಸಾಲಿ ಸಮಾಜದ ಬಲ ಒಟ್ಟಿಗೆ ಸೇರಿಬಿಟ್ರೆ 113 ಅನ್ನುವಂಥದ್ದು ಕಷ್ಟದ ಮಾತಲ್ಲ, ಸರಳ ಬಹುಮತ ಸಿಗುತ್ತೆ. ಇದ್ರ ಜೊತೆಲಿ ಅವರು ಪದೇ ಪದೇ ಹೇಳ್ತಿರುವಂತಹ ಒಂದು ಮಾತು, 2028ಕ್ಕೆ ಬಂದೇ ಬರುತ್ತೆ ಬುಲ್ಡೋಜರ್ ಸರ್ಕಾರ, ನಾವೆಲ್ಲ ಏನೇನು ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಡ್ತಿದ್ದಾರೆ. ಯತ್ನಾಳ್ರ ಈ ನಡೆ ಬಗ್ಗೆ, ಅವರ ಭವಿಷ್ಯವಾಣಿ ಬಗ್ಗೆ ನೀವೇನಂತೀರಿ? ಕಮೆಂಟ್ ಮಾಡಿ.